Hi guys, welcome back to Megan Agas YouTube channel. ಇವತ್ತೇನಪ್ಪ ವ್ಲಾಗು ಅಂದರೆ ಒಂದು ವಾರ ಆಯಿತು ಗೈಸ್ ಕಾಲೇಜ್ ಮುಗಿದು ಸುಮ್ಮನೆ ಮನೇಲಿ ಬೋರ್ ಆಗ್ತಿದೆ. ಸೊ ಅದಕ್ಕೆ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಶ್ರಾವಣಿ ಕಂಪ್ಯೂಟರ್ ಕ್ಲಾಸು ಮತ್ತು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಅಡ್ಮಿಷನ್ ಹೋಗ್ತಾ ಇದ್ದೀವಿ. ಇನ್ನೇನು ಮಾಡೋದು ಗೈಸ್, ಕೆಲಸಕ್ಕಾದ್ರೂ ಸೇರಬೇಕು ಅಂದರೆ ಕೆಲಸ ಹುಡುಕಬೇಕು. ಅದಕ್ಕೆ ಮುಂಚೆ ಕಂಪ್ಯೂಟರ್ ಕ್ಲಾಸು ಕಲಿಯೋಣ, ಮತ್ತು ಸ್ವಲ್ಪ ಲ್ಯಾಂಗ್ವೇಜಸ್ಸು ಬೇಕಲ್ವ ಗೈಸ್, ಅದಕ್ಕೆ ನಾವು ಸ್ಪೋಕನ್ ಇಂಗ್ಲೀಷ್ ಹೋಗ್ತಾ ಇದ್ದೀವಿ. ಆಲ್ರೆಡಿ ಅವಳು ಮನೆ ಬಿಟ್ಟಿದ್ದಾಳೆ ಗೈಸ್, ನಾನು ಕೂಡ ರೆಡಿ ಆಗಿದ್ದೀನಿ. ಮತ್ತು ಆಲ್ರೆಡಿ ನನ್ನ ಫ್ರೆಂಡ್ ಒಬ್ಬಳು ಧನುಶ್ರೀ ಅಂತ ಹೋಗ್ತಿದ್ದಾಳೆ ಗೈಸ್. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಎತ್ಕೊಂಡಿದ್ದೀನಿ ನಾನು. ಈ ಬಾಕ್ಸಲ್ಲಿ ಜಾಮೂನ್ ಇದೆ, ನಾನು ನೈಟ್ ಜಾಮೂನ್ ಮಾಡಿದ್ದೆ ಗೈಸ್. ಸೊ ಅದು ಎತ್ಕೊಂಡಿದ್ದೀನಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್. ದೇವನಹಳ್ಳಿ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಈಗ ಶ್ರಾವಣಿ ಬಂದಿದ್ದಾಳೆ. ಹಾಯ್. ಅವ್ರ ತಮ್ಮ. ಹಾಯ್. ಅವ್ರ ಅಣ್ಣ. ಬನ್ನಿ ಗೈಸ್ ಹೋಗೋಣ. ಎಲ್ಲ ಜೆರಾಕ್ಸ್ ಎಲ್ಲ ಮಾಡಿಸ್ಕೊಂಡೆ. ಎಲ್ಲಿಗೆ? ದುಬೈಗೆ. ಶ್ರಾವಣಿಗೆ ದುಬೈಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಅಷ್ಟು ದೂರ ಬರಲ್ಲ ಅಂತ ಗೈಸ್, ನನ್ನ ಜೊತೆ ಬರಲ್ಲ ಬಾ. ಸದ್ಯಕ್ಕೆ ಕ್ಲಾಸ್ ಕೇಳೋಣ ಬಾ. ಹೋಗ್ತಾ ಇದ್ದೀವಿ ಗೈಸ್ ಬಂದ್ವಿ ನೋಡಿ. ಇದು ನೋಡ್ಕೊಂಡು ಬರೋಕ್ಕೆ 10 ನಿಮಿಷ ಆಯಿತು. ಅಡ್ರೆಸ್ ಗೊತ್ತಿಲ್ಲ ಸರಿ. ಅವಳು ಕರ್ನಾಟಕ ಬ್ಯಾಂಕ್ ಅಂದವಳು ಕೆನರಾ ಬ್ಯಾಂಕ್ ಅಂತ ಅವ್ರ ಅಪ್ಪನ ಕೇಳೋಳೆ. ನೀವು ಕೆನರಾ ಬ್ಯಾಂಕ್ ಅಂದ, ನಾನು ಇಟ್ಕೊಂಡು ಕೆನರಾ ಬ್ಯಾಂಕ್ ಅಲ್ಲ ಕರ್ನಾಟಕ ಬ್ಯಾಂಕೆ ಅಂದೆ. ಗೈಸ್ ಅಡ್ಮಿಷನ್ ಆಯಿತು ಇಲ್ಲೇ ನೋಡಿ, ಇಲ್ಲಿ ಕರ್ನಾಟಕ ಬ್ಯಾಂಕ್ ಮೇಲೆ ಗೈಸ್. ನೀವು ಬೇಕಿದ್ರೆ ಬಂದು ಅಡ್ಮಿಷನ್ ಆಗಿ. 45 ಡೇಸ್ ಅಷ್ಟೇ ಗೈಸ್, ಫ್ರೀ, ಕಾಸೇನಿಲ್ಲ ಗೈಸ್. ನನ್ನ ಕರ್ತವ್ಯ ಹೇಳ್ತೀನಿ ಗೈಸ್, ಬರ್ರಿ ನೀವು ಸೇರ್ಕೊಳ್ಳಿ. ಕಾಂಟ್ಯಾಕ್ಟ್ ಮಾಡಿ ಗೈಸ್, ನನ್ನ ಹೇಳ್ತೀನಿ. ಇಲ್ಲ ಅಂದರೆ ಇವಳನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದರೆ ಶ್ರಾವಣಿ ನಂಬರ್ ಬೇಕು ಅಂದರೆ ನಾನು ಹೇಳ್ತೀನಿ ಗೈಸ್. ಹೋಗ್ತಾ ಇದ್ದೀವಿ, ಆಮೇಲೆ ಸಿಗ್ತೀವಿ. ಆ್ಯಕ್ಚುಲಿ ಸೀರೆ ಆಫರ್ ನಡೀತಿದೆ. ಸೊ ಬಂದು ನೋಡಿ. ನಿಂಗೆ ಕೊಂಡು ಕೊಡಿಸ್ಬೇಕಾ? ನೋಡಿ ಗೈಸ್, ಸೀರೆ ಪ್ರಮೋಷನ್ ಮಾಡಿಕೊಡ್ಲಾ? ಆ್ಯಕ್ಚುಲಿ ಮೈಸೂರು ಸಿಲ್ಕೆಲ್ಲ ಇದೆ ಗೈಸ್. ಒಂದು ತಗೊಂಡ್ರೆ ಒಂದು ಫ್ರೀ. ನೋಡಿ ಬನ್ನಿ, ನೀವು ತಗೊಳ್ಳಿ. ಎಷ್ಟಿದೆ? 2000 ಅಂದರೆ ಒಂದು ಸೀರೆ ತಗೊಂಡ್ರೆ ಒಂದು ಫ್ರೀ. ಯಾವ ಥರ ಬೇಕು ಗೈಸ್ ನೋಡಿ. ನಾವು ಇದು ಹುಡುಕ್ತಿದ್ವಲ್ಲ, ನಾವು ಈ ಥರದ್ದು ಗೈಸ್. ಇದು ಆ್ಯಕ್ಚುಲಿ ಫೇರ್ವೆಲ್ಗೆ ಹುಡುಕ್ತಿದ್ವಿ ನೋಡಿ. ಇಲ್ಲೇ ಇದೆ ಪರ್ಪಲ್ ಇಷ್ಟ. ಇಲ್ಲೆಲ್ಲ ಮೈಸೂರು ಸಿಲ್ಕ್ಸ್ ಗೈಸ್. ನೋಡಿ ಎಷ್ಟಿದೆ. ಇವಳು ಅವ್ರ ಅಮ್ಮ ಕಳ್ಸೋಕೆ ವಿಡಿಯೋ ಮಾಡ್ಕೊತವಳು. ತೋರ್ಸಮ್ಮ, ತೋರಿಸ್ಬಿಟ್ಟು ತಗೊಂಡಿರ. ಬನ್ನಿ ಗೈಸ್, ನೀವು ತಗೊಳ್ಳಿ. ಸೀರೆ ಮೇಳ ಈ ಥರ ಉಟ್ಕೊಂಡಿದ್ದ. ನಂಗೆ ಈ ಥರ ಪೇಪರ್ದು ಇಷ್ಟ ಆಗಲ್ಲ ಕಣೆ, ನಾನು ಕೂರಬೇಕು. ಇಲ್ಲ ಪೇಪರ್ ನನಗೆ ಮೆತ್ತು ಸೀರೆ ಇಷ್ಟ ಗೈಸ್. ಈ ಥರ ಮೆತ್ತು ಸೀರೆ ಇರಬೇಕು ನನಗೆ, ಕುತ್ಕೊಂಡ್ಬಿಡ್ಬೇಕು ಹಂಗೆ ಹುಟ್ಟಿದ ತಕ್ಷಣ. ಅನುಶ್ರೀ ಸೀರೆ ಯಾವುದು? ರೆಡ್ದು. ಇಲ್ಲಿ ಅನುಶ್ರೀ ಸೀರೆ. ನಾನು ಮೊನ್ನೆ ಎಲ್ಲ ರೀಲ್ಸಲ್ಲಿ ನೋಡ್ತಿದ್ದೆ ಗೈಸ್, ಇವತ್ತು ಬಂದೇ ಬಿಟ್ಟೆ. ಬುಯ್ 1 get 1 350, 3500. ಇವೆಲ್ಲ 4000. ಸೊ ಗೈಸ್, ಆ್ಯಕ್ಚುಲಿ ನಾನು ನಿನ್ನೆ ಅಡ್ಮಿಷನ್ ಎಲ್ಲ ಆಗಿ ಮನೆಗೆ ಬಂದು ಮತ್ತು ನಾನು ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗು. ನೆನ್ನೆಲ್ಲ ಅಡ್ಮಿಷನ್ ಆಯಿತು ಗೈಸ್. ನೀವು ಏನಾದರೂ ಸ್ಪೋಕನ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಕ್ಲಾಸ್ ಕಲಿಬೇಕು ಅಂದರೆ ನಮ್ಮ ದೇವನಹಳ್ಳಿಯಲ್ಲಿ ಹೊಸ ಬಸ್ ಸ್ಟ್ಯಾಂಡು ಗೈಸ್. ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಶಿರ್ಡಿ ಹಾಸ್ಪಿಟ್ಲು ನಿಯರ್ ಕರ್ನಾಟಕ ಬ್ಯಾಂಕ್ ಮೇಲೆ ಗೈಸ್ ಇದೆ. ಬಂದು ಜಾಯ್ನ್ ಆಗಿ ಗೈಸ್. 45 ಡೇಸ್ ಹೇಳ್ಕೊಡ್ತಾರೆ, ಫ್ರೀಯಾಗಿ ಹೇಳ್ಕೊಡ್ತಾರೆ. ಆ್ಯಕ್ಚುಲಿ ನಿಮಗೂ ಕಲ್ತಂಗೆ ಆಗುತ್ತೆ, ಮತ್ತು ಜಾಬು ಅವರೇ ಆಫರ್ ಕೂಡ ಮಾಡ್ತಾರಂತೆ, ಜಾಬ್ ಆಫರ್. ನೋಡಿ ಗೈಸ್, ಬಂದು ಸೇರ್ಕೊಳ್ಳಿ. ಆ್ಯಂಡ್ ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು, ಸಾನಿಯಾ ಮನೆಗೆ. ಅದು ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಈಗ ನಾನು ನನ್ನ ಫ್ರೆಂಡ್ ಶ್ರಾವಣಿ, ಆಗಲೇ ಅಡ್ಮಿಷನ್ ನಾನು ಅವಳ ಜೊತೆನಾಗಿದ್ದು. ಶ್ರಾವಣಿ ಅವಳ ಬರ್ಡೇ ಬಂದು August 6 ಇದೆ ಗೈಸ್.
ಆಗ ಸಿಗ್ತೀವಿ. ಬಟ್ ನಾನು ನನ್ನ ಫ್ರೆಂಡ್ ಗಾನವಿಗೂ ಒಂದು ಲೆಟರ್ ಬರೆದು ಕೊಟ್ಟಿದ್ದೆ ಅವಳ ಬರ್ಡೇಗೆ. ಸೊ ಇವತ್ತು ನಾನು ಅವಳಿಗೂ ಒಂದು ಲೆಟರ್ ಬರೆಯೋಣ ಅಂತ ತುಂಬ ಒಂದು ವಾರನೇ ಆಯಿತು ನಾನು ತೊಗೊಂಡು ಇಟ್ಕೊಂಡು. ಅಂದರೆ ಶೀಟು ಮತ್ತು ಅದಕ್ಕೆ ಬೇಸಿಗೆಲ್ಲ ಟ್ರೆಂಡ್ ಆಗ್ತಿದೆಯಲ್ವ, ಶೀಟು ಕಾಫಿ ಪುಡಿದು ನೀರೆಲ್ಲ ಹಾಕಿ ಮಾಡ್ತಾರಲ್ವ ಆ ಥರ. ಸೊ ನಾನು ಈಗ ಅದನ್ನು ಟ್ರೈ ಮಾಡಿದ್ದೀನಿ. ನಾನು ಒಂದ್ಸರಿ ನನ್ನ ಫ್ರೆಂಡ್ ಗಾನ್ವಿಗೆ ಬರ್ಕೊಟ್ಟಿದ್ದೀನಿ. ಇವತ್ತು ನನ್ನ ಫ್ರೆಂಡ್ ಶ್ರಾವಣಿಗೆ ಬರ್ಕೊಡ್ತಾ ಇದ್ದೀನಿ. ಬನ್ನಿ ಗೈಸ್. ಆ್ಯಕ್ಚುಲಿ ನಾನೆಲ್ಲ ಮೊನ್ನೆ ತೊಗೊಂಡು ಇಟ್ಕೊಂಡಿದ್ದೆ. ಶೀಟ್ A4 ಶೀಟ್ 2 ಇದೆ ಗೈಸ್. ಯಾಕಂದರೆ ಹೋದ್ಸಲಿ ನಾನು ಗಾನ್ವಿಗೆ ಮಾಡಬೇಕಾದ್ರೆ ಒಂದು ಹಾಳಾಯಿತು, ಅದಕ್ಕೆ ಇನ್ನೊಂದು ಮಾಡಿದ್ದೆ. ಅದಕ್ಕೆ ನಾನು ಸೇಫ್ಟಿಗೆ 2 ಇಟ್ಕೊಂಡಿದ್ದೀನಿ. ಈಗ ಈ ಶೀಟಲ್ಲಿ ಮಾಡ್ತೀನಿ. ಶೀಟ್ ಆ್ಯಂಡ್ ಬ್ರೂ ಗೈಸ್. ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ದೀನಿ. ಸೊ ಬ್ರೂ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಬೌಲ್ ಗೈಸ್ 3 ಕೊಟ್ಬಿಟ್ಟಿದ್ದಾರೆ. ವಾವ್, ಇಲ್ಲಿ ಪಾಪ ನಾನು ಜಸ್ಟ್ 2 ತೊಗೊಂಡಿದ್ದು, ಅವರು ಕನ್ಫ್ಯೂಸ್ ಆಗಿ 3 ಕೊಟ್ಬಿಟ್ಟಿದ್ದಾರೆ. ಇಟ್ಸ್ ಓಕೆ. ಈಗ ಇದಕ್ಕೆ ಹಾಕೊಳ್ಳೋಣ ಗೈಸ್. ಗೈಸ್ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ನನ್ನ ಹತ್ರ ಬ್ರಷ್ ಇಲ್ಲ ಗೈಸ್ ನಾನು ಇದಕ್ಕೆಲ್ಲ ಮಾಡೋಕ್ಕೆ. ಸೊ ನಾನು ಕಾಟನ್ ಎತ್ಕೊಂಡಿದ್ದೀನಿ. ಕೈಯಲ್ಲಿ ಮಾಡ್ಕೊಳ್ಳೋಣ. ಇದು ನಾವು ಈ ಶೀಟ್ ಮೇಲೆ ಹಾಕಿದ್ಮೇಲೂ ಸೇಮ್ ಬ್ರೂದೇ ಸ್ಮೆಲ್ ಬರ್ತಾ ಇರುತ್ತೆ ಗೈಸ್. ನನಗೆ ಆ್ಯಕ್ಚುಲಿ ಈ ಕಾಫಿದು ಸ್ಮೆಲ್ಲು ತುಂಬ ಇಷ್ಟ. ನಾನು ಕಾಫಿ ಟೀ ಕುಡಿಯೋಲ್ಲ ಗೈಸ್. ಆ್ಯಕ್ಚುಲಿ ನಾನು ತುಂಬ ರೇರ್ ಕುಡಿಯೋದು. ಅಂದರೆ ನಾನು ನಮ್ಮ ಅಪ್ಪ ಊರು ಆಂಧ್ರಾಗೆ ಹೋಗಿದ್ದಾಗ ಅಲ್ಲಿ ನಮ್ಮ ಅಜ್ಜಿ ಹತ್ರ ಮಾಡಿಸ್ಕೊಂಡು ಕುಡಿತೀನಿ. ಯಾಕಂದರೆ ಆ ಕಡೆ ಕಾಫಿ ಇಷ್ಟ ನನಗೆ. ಸೊ ಇದು ಆಗಿದೆ. ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಬಂದಿರ್ತೀನಿ ಗೈಸ್. ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಬಂದೆ. ಇದು ರೆಡಿ ಇದೆ. ಕಾಟನಲ್ಲಿ ಅದ್ದಿ ಹೀಗೆ ಮಾಡ್ತೀನಿ. ಇಷ್ಟು ಎತ್ಕೊಂಡಿದ್ದೀನಿ. ನಾನು ಗಾನ್ವಿಗೆ ಮಾಡಬೇಕಾದ್ರೆ ಕಾಟನ್ ಯೂಸ್ ಮಾಡಿರಲಿಲ್ಲ ಗೈಸ್. ಆ್ಯಕ್ಚುಲಿ ನಾನು ಆಗ ಒಂದು ಪ್ಲೇಟ್ಗೆ ಫುಲ್ಲು ಹಾಕಿ ನೀರು ಹಾಕಿ ಶೀಟ್ನೇ ಮುಳುಗಿಸ್ಬಿಟ್ಟಿದ್ದೆ. ಈ ಸಲ ಕಾಟನ್ ಯೂಸ್ ಮಾಡ್ತಾಯಿದ್ದೀನಿ. ದೊಡ್ಡ ಗಿಫ್ಟ್ ಕೊಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಗೈಸ್. ಈ ಥರ ಚಿಕ್ಕ ಚಿಕ್ಕದಾದರೂ ಪ್ಲೀಸ್ ನಾವೇ ಮಾಡ್ತೀವಿ ಅಲ್ವಾ, ನಾವೇ ಮಾಡಿ ಕೊಟ್ಟರೆ ಖುಷಿಯಾಗುತ್ತೆ. ಆ್ಯಕ್ಚುಲಿ ನಾವು ಶ್ರಾವಣಿಗೆ ಹೋದ್ಸಲಿ ಇದು ಫ್ರೇಮ್ ಕೊಟ್ಟಿದ್ವಿ ಗೈಸ್. ಫ್ರೇಮ್ ಕೊಟ್ಟಿದ್ವಿ ಆ್ಯಕ್ಚುಲಿ. ನಾವು ಲಾಸ್ಟ್ ಇಯರು ಎಲ್ಲರದ್ದು ಬರ್ಡೇ ಸೆಲೆಬ್ರೇಟ್ ಮಾಡೋಣ, ಅಂದರೆ ನಂದು ಗಾನ್ವಿದು ಶ್ರಾವಣಿದು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದು. ಗಾನ್ವಿಗೂ ಫ್ರೇಮ್ ಕೊಟ್ಟಿದ್ದೀವಿ, ಶ್ರಾವಣಿಗೂ ಫ್ರೇಮ್ ಕೊಟ್ಟಿದ್ದೀವಿ ಗೈಸ್. ಆಗ ನಾನಿನ್ನೂ ವ್ಲಾಗ್ ಮಾಡ್ತಿರ್ಲಿಲ್ಲ, ಇಲ್ಲಾಂದರೆ ನಾನು ತೋರಿಸ್ತಿದ್ದೆ ನಿಮಗೆ, ವ್ಲಾಗ್ ಮಾಡ್ತಿದ್ದೆ. ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಗೈಸ್. ಇಟ್ಸ್ ಓಕೆ. ಇದನ್ನು ಬ್ಯಾಕ್ ಸೈಡ್ ಹಾಕ್ಬಿಡೋಣ. ಮತ್ತು ಇನ್ನೊಂದಿದೆ, ಇನ್ನೊಂದು ಮಾಡೋಣ. ಇದು ಫುಲ್ಲು ಆದಮೇಲೆ ಸಿಗ್ತೀನಿ ಗೈಸ್. ನಾನು ಎಲ್ಲ ಮಾಡಿ ಆಲ್ರೆಡಿ ನಾನು ಹೇರ್ ಡ್ರೈಯರಲ್ಲಿ ಡ್ರೈ ಕೂಡ ಮಾಡ್ಕೊಂಡ್ಬಂದಿದ್ದೀನಿ ನೋಡಿ, 2 ಸೈಡು. ಆ್ಯಕ್ಚುಲಿ ಒಂದು ಹಾಳು ಮಾಡಿದೆ, ಇಲ್ಲಿ ಸ್ವಲ್ಪ ಡಾರ್ಕ್ ಆಗೋಯ್ತು ಅಂದ್ಬಿಟ್ಟು ನಾನು ಇದನ್ನು ಮತ್ತು ಬೇರೆ ಮಾಡಿದೆ. ಕರೆಕ್ಟಾಗಿ ಸಾಲ್ತು ಗೈಸ್ ನನಗೆ ಬ್ರೂ. ಅಂದರೆ ನಾನು ಇನ್ನೊಂದು ತರಬೇಕಿತ್ತು. ಈಗ ಇದು ಫುಲ್ಲು ಸುತ್ತು ಸ್ವಲ್ಪ ಟೇರ್ ಮಾಡಬೇಕು ಗೈಸ್, ಸ್ವಲ್ಪ ಡಿಸೈನಾಗಿ ಕಾಣಿಸೋಕ್ಕೆ. ಇದನ್ನು ಮಾಡೋದೇ ಸ್ವಲ್ಪ ಭಯ ಆಗುತ್ತೆ ಗೈಸ್. ಎಲ್ಲಿ
ಏನಾಗುತ್ತೋ ಸರಿಯಾಗಿ ಬರುತ್ತೋ, ಆಮೇಲೆ ಜಾಸ್ತಿ ಏನಾದರೂ ಅರ್ಧೋಗ್ಬಿಟ್ರೆ ಅಂತ ಭಯ. ಆ್ಯಕ್ಚುಲಿ ನಾವು ಇದನ್ನು ಫಸ್ಟೇ ಹರ್ಕೊಂಬಿಡ್ಬೇಕು ಗೈಸ್, ಇಲ್ಲಾಂದರೆ ನಾವು ಕಾಫಿ ಇದೆಲ್ಲ ಮಾಡಿ ಮತ್ತೆ ನಾವು ಪೇರ್ ಮಾಡ್ಬೇಕಾದ್ರೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಸುಮ್ಮನೆ ವೇಸ್ಟ್ ಆಗೋಗ್ಬಿಡುತ್ತೆ. ಅದಕ್ಕೆ ನಾನು ಇದನ್ನೆಲ್ಲ ಟೇರ್ ಮಾಡಿದೆ, ಮತ್ತು ನಾನು ಇಲ್ಲಿ ಟೇರ್ ಮಾಡಿದ್ದೇನೆ ಅಲ್ವಾ, ಇದನ್ನೆಲ್ಲ ಸ್ವಲ್ಪ ಬರ್ನ್ ಮಾಡಬೇಕು ಲೈಟಾಗಿ. ಸೊ ನಾನು ಇದನ್ನೆಲ್ಲ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಈಗೆಲ್ಲ ನಾನು ಟೇರ್ ಮಾಡಿ ಬರ್ನು ಮಾಡಿದ್ದೀನಿ, ಸ್ವಲ್ಪ ಲೈಟಾಗಿ ತೋರಿಸ್ತೀನಿ ರೀ. ಈಗಿದೆ ಸ್ವಲ್ಪ ಡಿಸೈನ್ ಎಲ್ಲ ಮಾಡಿದ್ದೀನಿ ಗೈಸ್, ನಂಗೆ ಅಷ್ಟೊಂದೆಲ್ಲ ಮಾಡೋಕ್ಕೆ ಬರಲ್ಲ, ಆದರೂ ಮಾಡಿದ್ದೀನಿ. ಇಲ್ಲೆಲ್ಲ ಸ್ಕೆಚ್ ಪೆನ್ಸ್ ಎಲ್ಲ ಇದೆ ಗೈಸ್, ಅಷ್ಟೇ. ಇದನ್ನು ಬರೆದು ಆಮೇಲೆ ಸಿಗ್ತೀನಿ ಗೈಸ್. ಫೈನಲಿ ರೆಡಿ ಆಗಿದೆ ಗೈಸ್ ಲೆಟರ್. ನಾನು ಬರೆದಿರೋದೆಲ್ಲ ತೋರಿಸಲ್ಲ, ಅವಳು ಹೋದ್ಮೇಲೆ ನಿಮಗೆ ಹಂಗೆ ವ್ಲಾಗ್ ಮಾಡ್ತೀನಲ್ಲ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತಾ ಇರ್ರಿ. ಅಷ್ಟೇ ಗೈಸ್, ಈ ಥರ ಇತ್ತು ಈ ವ್ಲಾಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಗೈಸ್.